ದೊಡ್ಡಮ್ಮನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಅಕ್ಕ ನಿನಗೆ ಮೊದಲೇ ವಾರ್ನ್ ಮಾಡಿದ್ರಲ್ವಾ, ರಚನನ್ ಜೊತೆ ಮಾತಾಡಬಾರ್ದು, ಅವಳಿರೋ ಕಡೆ ಹೋಗ್ಬಾರ್ದು ಅಂತ. ಆದ್ರೂ ನೀನು ಅವ್ರ ಮಾತು ಮೀರಿ ಹೋದ್ರೆ ಅವ್ರಿಗೆ ಕೋಪ ಬರಲ್ವೇನೆ? ಹೆತ್ತ ಮಗಳಿಗಿನ್ನ ನಿನಗೆ ದೊಡ್ಡಮ್ಮನೇ ದೊಡ್ಡವ್ರಲ್ವಾ? ಹೀಗೆಲ್ಲ ಮಾತಾಡಿದ್ರೆ ಕೆನ್ನೆಗೊಂದು ಬಾರಿಸ್ತೀನಿ. ಏನು ಅನ್ಕೊಂಡಿದ್ಯಾ ವಜ್ರೇಶ್ವರಿ ಅಕ್ಕ ಅಂದ್ರೆ? ಇವನೇ ಯಾವಾಗ್ಲೂ ಹೇಳ್ಕೊಂತಾನೆ ಇರ್ತಾನೆ, ನನ್ ವಿಲ್ಲನು ಅಂತ. ಕರೆಕ್ಟ್, ವಿಲ್ಲನೇ ಇವನು. ಮುನಿಯಮ್ಮ, ನಾನ್ ಸಂಬಳ ಕೊಡೋದು ಮಲ್ಕೊಂಡು ಸೋಂಬೇರಿತನ ಮಾಡೋದಲ್ಲ, ಕೆಲಸ ಮಾಡಕ್ಕೆ. ಹೋಗೋ, ಜಲ್ದಿ ತಮ್ಮ. ಯಾರಿಗೂ ಗೊತ್ತಿಲ್ಲದೆ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ದಕ್ಕೇನೆ ಇವಳಿಗೆ ಈ ಗತಿ ಅಂದ್ರೆ, ಚಿನ್ನ ಕದೀತಾ ಇರೋ ನಾನೇನಾದ್ರೂ ಸಿಕ್ಕಾಕೊಂಡ್ರೆ? ಕೆಲಸ ಮಾಡೋ ಟೈಮ್ನಲ್ಲಿ ಕೂತ್ಕೊಂಡು ಹೊಗೆ ಬಿಡ್ತಾ ಇದೆಯೇನೋ? ಹೋಗಲ್ಲಿ ಇಟ್ಕೆ ತಗೊಂಡೋಗು. ಸರಿ ದಣಿ. ಸಾರಿ ತಣ್ಣಿ, ಕ್ಷಮಿಸ್ಬಿಡಿ ತಣ್ಣಿ. ಬಂಗಾರದಂತ ಇಟ್ಟಿಯ ಹೊಡೆದಾಗ್ತಲ್ಲೋ. ಓನರ್ ಕೇಳ್ರಿ ಏನ್ ಹೇಳೋದು? ಏಯ್ ಸಂಖ್ಯೆ ತಗೊಂಡ್ ತುಂಬು. ಸರಿ ತುಂಬು, ಒತ್ತಳು, ಹೊರ್ಸ್ಕೋ. ಜಸ್ಟ್ ಮಿನಿಟ್. ರಾಣ, ಏನಾಯ್ತು? ಕಾರಕ್ಕೆ ನಿಲ್ಲಿಸ್ತೆ, ಏನೋ ಸಮಸ್ಯೆ ಇದೆಯಾ? ಬ್ರೋ, ಅಲ್ಲಿ ನೋಡು ದೇವಿ. ಫೈಲ್ಸ್ ಎಲ್ಲಿರ್ಬೋದು? ದತ್ತೆ ಫೈಲ್ ಅಲ್ಲ. ಅಕ್ಕ, ದೇವಿ ರೂಮ್ನ ನೀವ್ಯಾಕೆ ಕ್ಲೀನ್ ಮಾಡ್ಬೇಕು? ಆ ರೂಪಿಣಿಗೆ ಹೇಳಿದ್ರೆ ಅವಳು ಕ್ಲೀನ್ ಮಾಡಲ್ಲ ಅಂತಳ? ಅವಳು ಮಾಡೋದೆಲ್ಲ ಅರ್ಧಂಬರ್ಧ ಕೆಲಸ. ಅದು ನನ್ಗಿಷ್ಟ ಆಗಲ್ಲ ಬಾಮಿನಿ. ಇವಳು ಬೇರೆ ಹೊರಡೋ ಆತುರದಲ್ಲಿ ರೂಮ್ನೆಲ್ಲ ರಚ್ಚೆ ಎಬ್ಬಿಸ್ಬಿಟ್ಟು ಹೋಗಿದ್ದಾಳೆ. ಅವಳು ಬರೋಷ್ಟೊತ್ತಿಗೆ ಒಪ್ಪ ಮಾಡಿದ್ರೆ ಸುಸ್ತಾಗಿ ಬರೋಳು ಸುಖವಾಗಿ ನಿದ್ದೆ ಮಾಡ್ತಾಳೆ. ಅಲ್ಲ ಅಕ್ಕ, ಆ ರಚನಾಗೆ ದೇವಿ ಮೇಲೆ ಏನಂತ ದ್ವೇಷ? ದೇವಿಗೆ ಯಾವಾಗ್ಲೂ ಟಕ್ಕರ್ ಕೊಡ್ತಾನೆ ಇರ್ತಾಳೆ. ಪದ್ಮಜ ಅಕ್ಕನ ನಾವು ನೋಡ್ಕೋತಾ ಇದೀವಲ್ಲ, ಅದಕ್ಕೆ ಅವಳಿಗೆ ಆ ಹೊಟ್ಟೆ ಉರಿ.
ಇಷ್ಟು ವರ್ಷ ಪದ್ಮಜ ಅಕ್ಕ ಯಾವ ಮೂಲೆಯಲ್ಲಿದ್ದಾರೆ ಅನ್ನೋದೇ ಗೊತ್ತಿರ್ಲಿಲ್ಲ ಆ ಸಂಜೀವನ್ಗೆ. ಈಗೇನು ಅಂತ ಸ್ಪೆಷಲ್ ಅಕ್ರೆ? ಈ ಪ್ರಪಂಚನೇ ಹಾಗೆ ಬಾಮಿನಿ. ಒಳ್ಳೆಯವ್ರಿಗೆ ಬೆಲೆ ಇಲ್ಲ. ಸುಲಭವಾಗಿ ಸಿಂಹಾಸನ ಏರ್ಬೇಕು ಅನ್ನೋ ಜನನೇ ಜಾಸ್ತಿ. ಹೌದು, ನೀನ್ ಆಗ್ಲೇ ಏನೋ ವಿಷಯ ಹೇಳ್ಬೇಕು ಅಂದೆಲ್ಲ, ಏನದು? ಹೌದಲ್ವಾ, ಏನೋ ಹೇಳ್ಬೇಕು ಅನ್ಕೊಂಡೆ. ಏನದು ಅಕ್ಕ? ಮರ್ತೋದೆ. ನೆನ್ಪಾದ್ಮೇಲೆ ಹೇಳು. ಹ್ಮ್. ನಿಧಿ, ಇದ್ಯಾಕೆ ಸ್ಟಡಿ ರೂಮ್ ಬಿಟ್ಬಿಟ್ಟು ಇಲ್ಲಿ ಬರ್ಕೋತಿದ್ಯಾ? ಸರಿ ಆಯ್ತು, ತಗೋ ಊಟ ಮಾಡು. ನನಗ್ ಬೇಡ, ಯಾಕೆ? ಹಸ್ವಿಲ್ಲ. ದೊಡ್ಡಮ್ಮನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಅಕ್ಕ ನಿನಗೆ ಮೊದಲೇ ವಾರ್ನ್ ಮಾಡಿದ್ರಲ್ವಾ, ರಚನನ್ ಜೊತೆ ಮಾತಾಡಬಾರ್ದು, ಅವಳಿರೋ ಕಡೆ ಹೋಗ್ಬಾರ್ದು ಅಂತ. ಆದ್ರೂ ನೀನು ಅವ್ರ ಮಾತು ಮೀರ್ ಹೋದ್ರೆ ಅವ್ರಿಗೆ ಕೋಪ ಬರಲ್ವೇನೆ? ಹೆತ್ತ ಮಗಳಿಗಿನ್ನ ನಿನಗ್ ದೊಡ್ಡಮ್ಮನೇ ದೊಡ್ಡವ್ರಲ್ವಾ? ಹೀಗೆಲ್ಲ ಮಾತಾಡಿದ್ರೆ ಕೆನ್ನೆಗೊಂದು ಬಾರಿಸ್ತೀನಿ. ಏನು ಅನ್ಕೊಂಡಿದ್ಯಾ ವಜ್ರೇಶ್ವರಿ ಅಕ್ಕ ಅಂದ್ರೆ? ಅವರು ನಮ್ಮನೆಗೆ ಕುಲದೇವತೆ ಇದ್ದ ಹಾಗೆ, ಸದಾ ನಮ್ಮನ್ ಕಾಪಾಡ್ತಿರೋ ತಾಯಿ. ನಿಮ್ ಅಕ್ಕಂಗೆ ಏನಾದ್ರು ಅಂದ್ರೆ ನಿನಗ್ ಮೈಯೆಲ್ಲ ಹತ್ಕೊಂಡು ಉರಿಯುತ್ತೆ ಅಲ್ವಾ? ಇದೇ ತರ ಫೀಲಿಂಗ್ ನನಗೂ ನಮ್ಮ ಅಕ್ಕನ ಬಗ್ಗೆ ಇದೆ. ನಿನಗೆ ನಿಮ್ಮ ಅಕ್ಕ ದೇವ್ರು ಅಂತ ಆದ್ರೆ, ನನಗೆ ಚೆನ್ನಾಗಿ ಓದ್ಬೇಕು ಅಂತ ಬುದ್ಧಿವಾದ ಹೇಳಿ ಆವ್ರೇಜ್ ಸ್ಟೂಡೆಂಟ್ ಆಗಿದ್ ನನ್ನನ್ನ ಮೆಡಿಕಲ್ ಓದೋ ತರ ಮಾಡಿದ್ ನಮ್ಮ ಅಕ್ಕನೇ ದೇವತೆ ಇದ್ದ ಹಾಗೆ. ಎಲ್ಲಿ ಆ ತಟ್ಟೆ ಕೊಡು ನನಗೆ. ಯಾಕಕ್ಕ? ನಾನು ನನ್ನ ಮಗಳ ಜೊತೆ ಪರ್ಸನಲ್ ಆಗಿ ಸ್ವಲ್ಪ ಮಾತಾಡಬೇಕು. ಎಲ್ಲ ವಿವರಣೆ ನಿಂಗೆ ಕೊಡ್ಬೇಕಾ ನಾನು? ನಿನ್ ಮಾತಿನಿಂದ ನಂಗೇನು ಬೇಸರ ಇಲ್ಲ ನಿಧಿ. ಇನ್ಫ್ಯಾಕ್ಟ್ ಪರಿಸ್ಥಿತಿಗಳು ಚೆನ್ನಾಗಿದ್ದಿದ್ರೆ ನೀನ್ ಹೇಳಿದ ಮಾತಿಗೆ ನಿನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಆದ್ರೆ ನೀನು ಊಟ ಮಾಡು. ನನಗ್ ಬೇಡ ದೊಡ್ಡಮ್ಮ. ನಾನ್ ನಿನ್ಗೆ ಯಾವಾಗಿಂದ ಗೊತ್ತು ಹೇಳು? ನಾನ್ ನಿನ್ಗೆ ಯಾವಾಗಿಂದ ಗೊತ್ತು? ಬುದ್ಧಿ ಬಂದಾಗಿಂದ, ಐ ಮೀನ್ 2-3 ವರ್ಷ ವಯಸ್ಸಿದ್ದಾಗಿಂದ. ನೀನು ನನಗೆ ನೀನ್ ಹುಟ್ಟಿದ ದಿನದಿಂದ ಗೊತ್ತು. ನಿನ್ನ ಮೊದಲು ಹಾಸ್ಪಿಟ್ಲಲ್ಲಿ ಎತ್ಕೊಂಡಿದ್ದು ನಿಮ್ಮ ಅಪ್ಪ ಅಲ್ಲ, ನಾನು. ಆ ಕ್ಷಣದಿಂದ ಈ ಕ್ಷಣದವರೆಗೂ ನನಗೆ ರಚನಾ ಹೇಗೋ ನೀನು ಹಾಗೆ. ನೋಡು, ನಿನ್ನನ್ನ ಮುದ್ದು ಮಾಡೋ ಸ್ವಾತಂತ್ರ್ಯನೂ ಇದೆ, ದಂಡಿಸೋ ಅಧಿಕಾರನೂ ಇದೆ. ಹಾಗಂತ ನಾನ್ ಭಾವಿಸ್ತೀನಿ. ನೀನೇನ್ ಅನ್ಕೋತೀಯ? ನಿಮಗ್ ನನ್ ಮೇಲೆ ಎಲ್ಲಾ ರೈಟ್ಸು ಇದೆ ದೊಡ್ಡಮ್ಮ. ಮತ್ತ್ಯಾಕೆ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ಯಾ? ನಿನ್ ಥರ ರಚನಾನು ನನ್ ಮಗಳೇ ನಿಧಿ. ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡಿದೀನಿ ಅಂದ್ರೆ ಅದು ಅವಳು ಕೆಟ್ಟದಕ್ಕೆ ಅಂತ ನೀನ್ ಅನ್ಕೊಂಡಿದೀಯಾ? ಮತ್ತೆ ನೀನ್ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ದೆ ಹಠ ಸಾಧಿಸ್ತಾ ಇದೀಯಾ? ಕೆಲವೊಂದನ್ನ ನಾನ್ ನಿನ್ಗೆ ವಿವರಿಸಕ್ಕೆ ಆಗಲ್ಲ, ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಿನದ ಮಟ್ಟಿಗೆ ನೀನು ರಚನಾನ ಅವಾಯ್ಡ್ ಮಾಡು. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನಾನು. ನಿನ್ ಮೇಲೆ ಕೈ ಮಾಡಬಾರ್ದಿತ್ತು. ಐ ಆಮ್ ಸಾರಿ ನಿಧಿ. ದೊಡ್ಡಮ್ಮ, ಕೋಪ ಹೋಯ್ತಾ? ಊಟ ಮಾಡ್ತೀಯಾ? ಸಾರಿ ಕೇಳು. ರಚೋ, ನಿನಗೆ ಹೇಳಿದ್ದು. ಅದ್ಗೆ ನೀವ್ ಕ್ಷಮಾಪಣೆ ಎಲ್ಲ ಕೇಳ್ಬೇಡಿ. ನೀವ್ ಅಂತ ತಪ್ಪೇನು ಮಾಡಿಲ್ಲ.
ಸಾರಿ ದೇವಿ. ಅಣ್ಣ, ಏನಣ್ಣ ನೀನು ಅದಕ್ಕೆ ಸಾರಿ ಎಲ್ಲ ಕೇಳಿಸ್ಬಿಟ್ಟಲ್ಲ. ಏ ಸುಮ್ಮನಿರ್ತೀಯಾ? ಈಗಾಗಲೇ ಸುಸ್ತಾಗಿ ಬಂದಿದ್ಯಾ, ಹೋಗಿ ರೆಸ್ಟ್ ತಗೋ, ನಡಿ. ಜೀವನದಲ್ಲಿ ಇಷ್ಟೆಲ್ಲ ನೋಡಿದ ಮೇಲೂ, ಬಿದ್ದು ಎದ್ದ ಮೇಲೂ ನಿನ್ನ ಕೋಪನ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಲ್ಲ ನಿಂಗೆ? ಈ ಕುಡಿತದ ಥರ ಕೋಪನು ಒಂಥರ ನಶೆನೇ. ತಲೆಗೆ ಹತ್ತಿದ್ರೆ ಮನುಷ್ಯ ತನ್ನ ವಿವೇಕನ ಮರಿತಾನೆ, ವಿವೇಚನೆನ ಕಳ್ಕೊತಾನೆ. ಚಿಕ್ಕಪ್ಪ, ಇವಾಗ ನಾನೇನು ತಪ್ಪು ಮಾಡಿದೆ ಅಂತ ನೀವೀಗ ಬೈತಾ ಇದ್ದೀರಾ? ನಾನಾಗಿದ್ದಕ್ಕೆ ಬೈತಾ ಇದ್ದೀನಿ. ಇದೇ ಜಾಗದಲ್ಲಿ ನಿನ್ನಪ್ಪ ಏನಾದ್ರು ಇದ್ದಿದ್ರೆ ತೆಗೆದು ಕೆನ್ನೆಗೆರಡು ಬಾರಿಸಿ ಬಿಡೋರು. ಯಾರಿಗೂ ಗೊತ್ತಾಗ್ದಿದ್ದಾಗೆ ಒಂದು ವಸ್ತುನ ಎತ್ಕೊಳ್ಳೋದು ಮಾತ್ರ ಕಳ್ಳತನ ಅಲ್ಲ, ಕೊಡೋದು ಕಳ್ಳತನನೇ. ದೇವಿ ದೇಣಿಗೆ ಕೊಟ್ಟಿದ್ದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ. ನಮ್ಗೆ ಯಾರಿಗಾದ್ರು ಹೇಳಿದ್ದಿದ್ರೆ ಕುಟುಂಬಕ್ಕೆ ಒಳ್ಳೇದಾಗೋದು ಬೇಡ, ಹಾಗಾಗಿ ಕೊಡೋದು ಬೇಡ ಅಂತ ಹೇಳ್ತಿದ್ವಾ? ಸರಿ, ಕೊಟ್ಲು. ಅದಾದ್ಮೇಲೆ ಹೀಗೀಗೆ ಅಂತ ಬಂದು ಏನಾದ್ರೂ ಹೇಳಿದ್ಲ? ಅಲ್ಲಿಗೆ ಇದನ್ನ ಇವರಿಗೆ ಯಾಕೆ ಹೇಳಬೇಕು ಅಂತ ಹೇಳೋ ಉಡಾಪೆನಾ? ಇವ್ರಿಗೆ ಹೇಳಿದ್ರೆಷ್ಟು ಬಿಟ್ರೆಷ್ಟು ಅಂತ ಹೇಳೋ ಅಹಮ. ಇದೇನು ತವ್ರ ಮನೆ, ಅವಳು ಏನೇ ಮಾಡಿದ್ರು ನಮ್ಮ ಮಗು ಅಂತ ನಾವು ಹೊಟ್ಟೆಗೆ ಹಾಕೊಂಡು ಸುಮ್ಮನೆ ಹಾಕ್ತೀವಿ. ಅದೇ ಅವಳು ನಾಳೆ ಮದುವೆಯಾಗಿ ಸೊಸೆಯಾಗಿ ಇನ್ನೊಂದು ಮನೆಗೆ ಹೋದ್ಮೇಲೆ ಅಲ್ಲೂ ಹೀಗೆ ಮಾಡಿದ್ರೆ ಏನಂತ ಉತ್ತರ ಕೊಡ್ತೀಯ? ರೀ, ನನ್ನ ತಂಗಿ ಇರೋದೇ ಹಾಗೆ, ಬೇಕಾದ್ರೆ ಇರಿಸ್ಕೊಳ್ಳಿ, ಇಲ್ಲ ಅಂದ್ರೆ ನಮ್ಮ ಮನೆಗೆ ಕಳಿಸಿ ಅಂತ ಹೇಳ್ತೀಯ? ಫಸ್ಟ್ ಆಫ್ ಆಲ್, ಈ ಶಿಕ್ಷೆ ಅಂತ ಯಾಕೆ ಕೊಡ್ತಾರೆ? ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಲಿ, ಅದನ್ನ ತಿದ್ಕೊಂಡು ಸರಿ ದಾರಿಗೆ ಬರಲಿ ಅಂತ ತಾನೆ. ತಪ್ಪು ಮಾಡಿರೋದು ದೇವಿ ಆದ್ರೆ ಸಾರಿ ಕೇಳಬೇಕಾಗಿರೋದು ರಚನನ. ಸಜೀವ, ಚೆನ್ನಾಗಿದೆ ಕಣೋ ನಿನ್ನ ನ್ಯಾಯ. ಸೂಪರ್ ಸ್ಟಾರ್ ಆಗಿದ್ದೊಳ್ಕಣೋ ಅವಳು. ಎಲ್ಲವನ್ನು ಬಿಟ್ಟು ನಮ್ಮ ನಡುವೆ ನಮ್ಮ ಜೊತೆ ಒಬ್ಳು ಸಾಮಾನ್ಯಳಾಗಿ ಬದುಕ್ತಾ ಇದ್ದಾಳೆ. ಕೆಟ್ಟು ಕುಲಗೆಟ್ಟಿರುವ ಈ ಮನೆನ ಸರಿಪಡಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾಳೆ. ಗಂಡನಾಗಿ ನೀನು ಅವಳಿಗೆ ಜೊತೆ ಆಗಿರೋದು ಬಿಟ್ಟು ಅವಳಿಗೆ ಇವ್ರ ಜೊತೆ ಸೇರ್ಕೊಂಡು ನೀನು ಕಾಟ ಕೊಡ್ತೀಯ? ಸರಿಯಲ್ಲ ಇದು. ಜೀವ, ಹೋಗಿ ಅವಳನ್ನ ಕ್ಷಮಾಪಣೆ ಕೇಳೋ.